ಕುಳಿತುಕೊಂಡು ಅಲ್ಲಿ ಅಗಸನ ಕೆಲಸ ಹೇಳಿದೆ. ಕೆಲವು ಸಮಯದ ನಂತರ ಅಲ್ಲಿಯೂ ಜನ ನನ್ನನ್ನು ಗುರುತು ಹಿಡಿದರು. ಅಯೋಧ್ಯೆಯ ಅಗಸ ವಿಷ್ಣುಪುರದಲ್ಲಿದ್ದಾನೆಂದು ಗೊತ್ತಾಗಿತ್ತು. ಅಲ್ಲಿದ್ದವರೆಲ್ಲ ನನ್ನನ್ನು ನೋಡಿ ಮೂಗಡಿದರು. ಕೊನೆಗೆ ಒಂದು ದಿನ ಅಲ್ಲಿದ್ದ ಅಗಸ ಎಲ್ಲರೂ ಸೇರಿ ನನ್ನನ್ನು ವಿಷ್ಣುಪುರದಿಂದ ಓಡಿಸಿದರು. ಅಲ್ಲಿಂದ ಮಿತಿಗೆ ಹೋದೆ. ಅಲ್ಲಿಯೂ ಅದೇ ಗತಿ. ಹೋಗಲೆಲ್ಲ ಅಪವಾದ ನನ್ನ ನೆರಳಾಗಿತ್ತು ಸ್ವಾಮಿ, ನನ್ನ ನೆರಳಾಗಿತ್ತು. ನೀನು ದೂರದ ದಕ್ಷಿಣಕ್ಕಾದರೂ ಏಕೆ ಹೋಗಲಿಲ್ಲ? ಮನುಷ್ಯನ ಸಮಾಜದಲ್ಲಿ ಹಿರಿಯ ಎನಿಸಕತ್ತೆ. ನೂರು ಅಲೆ ಕೊನೆಗೆ ಅದಕ್ಕೆ ಸೇರಿಕೊಂಡೆ. 6 ವರ್ಷ ಇದೆ. ವರ್ಷ ಹಾಗೆ ಲೆಕ್ಕಿಸಿ. ಒಂದು ದಿನ ಒಬ್ಬ ಋಷಿ ಬಂದು ನನ್ನನ್ನು ತಮ್ಮ ಆಶ್ರಮಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಯೋಗೇಶ್ವರದಲ್ಲಿ ನನ್ನ ಕಿವಿಯಲ್ಲಿ ಹರಿಯಿತು. ಮನಸ್ಸು ತಡೆಯಿತು. ಸಮಾಧಾನ ಹಚ್ಚಿಕೊಂಡು
ಇಲ್ಲ. ಅವಳು ಮಣ್ಣು ಗುಡಿದ. ರಾಮನು ಸೀತೆಯನ್ನು ಕಂಡು ತನ್ನ ತಪ್ಪಾಯಿತು ಕ್ಷಮೆಯನ್ನು ಯಾಚಿಸಿ ಅಯೋಧ್ಯೆಗೆ ಹೋಗೋಣ ಬಾ ಎಂದು ಕರೆದು. ಆದರೆ ಸೀತೆ ಹೋಗಲಿಲ್ಲ. ಏಕೆ ಹೋಗಲಿಲ್ಲ ಸ್ವಾಮಿ?